ಹಾಯ್ ಫ್ರೆಂಡ್ಸ್, ಶುಭೋದಯ. ನಾನು ರಶ್ಮಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿನಿ ಅನಿ ವ್ಲಾಗ್ಸ್. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ನಾನು ನನ್ನ ಫ್ರೆಂಡು ಪಿಕ್ನಿಕ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿ ಗುಬ್ಬಿ ನಿಯರ್ ಇರೋವಂತಹ ಕೆ ಜಂಗಲ್ ರೆಸಾರ್ಟ್ಗೆ ಸ್ಕೂಟಿನಲ್ಲಿ ಹೊರಟ್ವಿ. ಹೋಗಬೇಕಾದ್ರೆ ಏನು ಕೇಳ್ತೀರಾ, ಸಾಂಗು. ನನ್ನ ಫ್ರೆಂಡ್ ಅಂತೂ ಓಲ್ಡ್ ಸಾಂಗ್ಸ್ನ ಹೇಳ್ತಾಯಿದ್ರು. ಅವ್ರಿಗೆ ನಾನು ಸಹ ಧ್ವನಿಗೂಡಿಸಿ ರಾಜ್ಕುಮಾರ್ ಸಾಂಗ್ಸ್ ಎಲ್ಲ ಹೇಳ್ಕೊಂಡು, ವಿಷ್ಣುವರ್ಧನ್ ಸಾಂಗ್ಸ್ ಎಲ್ಲ ಹೇಳ್ಕೊಂಡು ಹೋಗಿ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಆ್ಯಕ್ಟಿವಿಟಿ ಆಡೋಣ ಇರಪ್ಪ ಅಂತ ಹೋದ್ವಿ. ಅಲ್ಲಿ ಯಾರೋ ಬ್ಯಾಂಗ್ಳೂರ್ ಸೈಡಿಂದ ಬಾಯ್ಸ್ ಬಂದಿದ್ದರು. ಎಲ್ಲ ಫುಲ್ ಅವ್ರ ಫ್ರೆಂಡ್ಸು, ಕಂಪ್ನಿ ಫ್ರೆಂಡ್ಸ್, ಕೊಲೀಗ್ಸ್ ಜೊತೆ ಬಂದಿದ್ರು ಅನಿಸುತ್ತೆ. ಸೊ ಸ್ವಿಮ್ಮಿಂಗ್ ಫೂಲಲ್ಲಿ ಎಂಜಾಯ್ ಮಾಡ್ತಾಯಿದ್ರು. ನಾವು ಸ್ವಲ್ಪ ಹೊತ್ತು ಹಾಗೆ ನೋಡ್ಕೊಂಡು ಕೂತ್ಕೊಂಡ್ವಿ. ಯಾಕೆ ಅಂದರೆ ನಾವು ನಮ್ಮ ಫ್ರೆಂಡ್ಸ್ನ ಕರೆದ್ವಿ. ಅವರು ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಇದ್ದೀವಿ, ಫಸ್ಟು ಬರ್ತೀನಿ ಅಂದರು, ಆಮೇಲೆ ಬರಲ್ಲ ಅಂದರು. ನಾವೇನು ಕಡಿಮೆ, ಬಂದಿದ್ದೀವಿ, ಆಟ ಆಡೋಣ ಅಂತ ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿದು ಅಲ್ಲಿ ಪೊಗರು ಸಾಂಗ್ ಹಾಕಿದ್ರು ನೋಡಿ, ಜೋಶ್ ಬಂತು. ಹಾಗೇ ಸಖತ್ತಾಗಿ ಸ್ಟೆಪ್ ಹಾಕಿ ಇನ್ನು ಅಲ್ಲಿ ತುಂಬ ಆ್ಯಕ್ಟಿವಿಟೀಸ್ ಇತ್ತು, ರೋಪ್ ಆ್ಯಕ್ಟಿವಿಟೀಸ್ ಇತ್ತು. ಅದು ನಮಗೆ ಬ್ಯಾಲೆನ್ಸ್ ಸಿಗಲಿಲ್ಲ, ಹಾಗಾಗಿ ಅದನ್ನು ಸ್ವಲ್ಪ ಹಾಡ್ಬಿಟ್ವಿ. ಬಟ್ ಇದು ನಾನು ತುಂಬ ಒಂದು 2 months ಬ್ಯಾಕ್ ವಿಡಿಯೋ ತೊಗೊಂಡಿರೋದ್ರಿಂದ ವಿಡಿಯೋಸ್ ಎಲ್ಲ ಡಿಲೀಟ್ ಆಗಿಬಿಟ್ಟಿತ್ತು. ಇರೋ ವಿಡಿಯೋಸ್ನ ಹಾಕಿದ್ದೀನಿ. ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ವಿ. ಹಾಗೆಯೇ ರೈನ್ ಡ್ಯಾನ್ಸ್ ಸಹ ಇತ್ತು, ಅದನ್ನು ಹಾಡಿದ್ವಿ. ಸೊ ಅಲ್ಲಿ ಏನು ಪ್ರಾಬ್ಲಮ್ ಅಂದರೆ, ಆ್ಯಕ್ಟಿವಿಟೀಸ್ ಏನೋ ಎಲ್ಲದು ಇದೆ, ಬಟ್ ಎಲ್ಲದು ಹಾನಲ್ಲಿರಲ್ಲ. ರೈನ್ ಡ್ಯಾನ್ಸು ಅಷ್ಟೇ, ನಾವು ಕೇಳಿದ್ರೆ ಮಾತ್ರ ಹಾಕ್ತಾರೆ. ಜಿಪ್ಲೈನು ಅಷ್ಟೇನೆ, ಯಾವಾಗ್ಲೂ ಸಹ ಅಲ್ಲಿ ಇರೋದಿಲ್ಲ. ಸೊ ಇದು ನೆಕ್ಸ್ಟು ಮಡ್ ಆ್ಯಕ್ಟಿವಿಟಿ ಇತ್ತು. ಬೇಡ ಬಾರಮ್ಮ, ನಾವು ರೈತರು ಮಕ್ಕಳು, ಆಲ್ರೆಡಿ ನಾವು ದಿನ ಮಣ್ಣಲ್ಲಿ ಆಟ ಆಡೋದು ಇದ್ದೇ ಇರುತ್ತೆ ಅಂತ ಹೇಳಿ ವಾಟರ್ ಗೇಮ್ಸ್ ಏನೇನಿತ್ತು ಅದೆಲ್ಲ ಆಡಿದ್ವಿ. ರೈನ್ ಡ್ಯಾನ್ಸ್ ಆಡಿದ್ವಿ, ಚೆನ್ನಾಗಿ ಡ್ಯಾನ್ಸ್ ಮಾಡಿ ನಮಗೆ ಸ್ವಲ್ಪ ಫೋಟೋ ಕ್ರೇಜ್ ಇರೋದ್ರಿಂದ ಫೋಟೋಸ್ ಎಲ್ಲ ತಗೊಂಡು, ನೀನಾದರೂ ಬಂದಲ್ಲ, ನನಗೆ ಖುಷಿ ಆಯಿತು ಅಂತ ನನ್ನ ಫ್ರೆಂಡ್ಗೆ ಸವಿತಂಗೆ ಒಂದು ಥ್ಯಾಂಕ್ಸ್ ಅಂತ ಹೇಳಿದೆ. ಸೊ ಈ ರೀತಿ ಅಲ್ಲಿರೋದೆಲ್ಲ ನಾವು ಬಿಟ್ಟಿಲ್ಲ, ಆಲ್ಮೋಸ್ಟು ಎಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಆಡಿಬಿಟ್ಟು ಹೋಗೋಣ ಅಂತ ಹೇಳಿ ಮನೆಗೆ ಹೋಗೋ ಸಮಯ ಬಂದೇ ಬಿಡ್ತು. ಮತ್ತೆ ವಾಪಸ್ ಬರುವಾಗ ಎಗೇನ್ ಅದೇ ರೀತಿ ಹಾಡೆಲ್ಲ ಹೇಳ್ಕೊಂಡು ನಾವು ನಮ್ಮ ಮನೇನ ತಲುಪಿದ್ವಿ. ಸೊ ಎಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು, ಬಾಯ್.